ನಾ ಆ ಕಡೆ ವಾದಗಳನ್ನು ಕೇಳ್ಕೊಂಡಿದ್ದೀನಿ. ಈ ಅಜ್ಜಿನೇ ಮೋಸ ಮಾಡಿದ್ರಿ ಪಾಪ ತಿಮ್ರೋಡಿಗೆ, ನನಗೆ ಮಗಳಿದ್ಲು ಮರ್ಡರ್ ಮಾಡಿದ್ದಾರೆ ಅಂಥೇಳಿ. ಅವರು ಅಮಾಯಕರು ನಂಬಿದ್ರು. ಒಂದು ವೃದ್ಧೆ ಕಣ್ಣೀರು ಹಾಕ್ಕೊಂಡು ಬಂದಾಗ ಕರುಳಿನ ಕೂಗಿಗೆ ಕರಗಿದ್ದಾರೆ ಅವರಷ್ಟೇ. ಆ ಅಜ್ಜಿ ಹೇಳ್ಕೊಂಡಿದ್ದಾಳೆ, ನಾನು ನನ್ನ ಆಸ್ತಿಯ ಪ್ರಾಬ್ಲಮ್ಮು ಅಂತ ಹೇಳ್ಕೊಂಡು ಬಂದೆ, ಆಗ ಇವರೇ ಎಲ್ಲ ವ್ಯವಸ್ಥೆ ಮಾಡಿದರು, ಹಿಂಗೆ ಮಾಡಿ ಅಂಥೇಳಿ ನನ್ನನ್ನು ಒಪ್ಪಿಸಿದ್ರು ಅಂತ. ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಅಜ್ಜಿಗೆ ಆಸ್ತಿ ಪ್ರಾಬ್ಲಮ್ ಇತ್ತು. ಆಸ್ತಿ ಪ್ರಾಬ್ಲಮ್ ಏನು, ಅವ್ರ ಚಿಕ್ಕಪ್ಪ ತಮ್ಮ ಪಾಲಿನ ಜಮೀನನ್ನು ದಾನ ಕೊಟ್ಬಿಟ್ಟಿದ್ದಾರೆ ಧರ್ಮಸ್ಥಳಕ್ಕೆ. ಇವರು ಮೊಮ್ಮಕ್ಕಳಾಗಿ ಸಿಕ್ಕಾಪಟ್ಟೆ ಕೋಪ ಇದೆ, ಅಥವಾ ಮಕ್ಕಳಾಗಿ ಕೋಪ ಇದೆ. ನಮ್ಮ ಆಸ್ತಿಯ ಪಾಲನ್ನು ಧರ್ಮಸ್ಥಳಕ್ಕೆ ಯಾಕೆ ಕೊಟ್ಟರು, ಧರ್ಮಸ್ಥಳಕ್ಕೆ ಕೊಟ್ಟರು ಅನ್ನೋ ಕೋಪಕ್ಕೆ ಈಗೇನಾಯಿತು, ಅವರು ಬ್ರಾಹ್ಮಣರಲ್ಲ, ಅವರು ಹಿಂದೂವಲ್ಲ, ಅವರು ಜೈನ ಅನ್ನೋ ಹೊಸ ತಳಕು ಹುಟ್ಕೊಳ್ತು. ಕೊನೆಗೆ ಹೇಳಿದ್ರು ಧರ್ಮಸ್ಥಳ ಮೂಲ ದೇವರೇ ಅಲ್ಲ, ಕದ್ರಿ ಮಂಜುನಾಥ, ಅಲ್ಲಿಗೆ ಯಾಕೆ ಕೊಡಬೇಕು ಅಂತಂದ್ರು. ಈ ಆಸ್ತಿಯ ಒಟ್ಟಾರೆ ಗಲಾಟೆಯನ್ನು ಇಟ್ಕೊಂಡು ನಂದು ಈ ಆಸ್ತಿಯ ವಿಚಾರವನ್ನು ಇದರಲ್ಲಿ ಸೇರಿಸಿ ಅಂತಂದ್ರೆ ಆಸ್ತಿ ವಿಚಾರ ಸೆನ್ಸೇಷನ್ ಆಗೋದಿಲ್ಲ. ನೀನೊಂದು ಕೆಲಸ ಮಾಡು, ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳು ಅಂತ ಐಡಿಯಾ ಕೊಟ್ಟು ಆ ಮಗಳ ಒಂದು ಫೋಟೋ ತಗೊಂಡು ಬಂದು ಆ ಫೋಟೋಕ್ಕೊಂದು ಕುಂಕುಮ ಇಟ್ಟು ಅದನ್ನ ಜನರ ಮುಂದೆ ಇಟ್ಟು ಅಬಾ ಬಾ ಯಾವ ಹಾಲಿವುಡ್ ಫಿಲ್ಮಿಂಗ್ ನಡೆಯೋದಿಲ್ಲ. ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯವರಿಗೆ ಧರ್ಮಸ್ಥಳ ಫೈಲ್ಸ್ ಮಾಡಬೇಕು ಅಂತಿದ್ದಾರೆ. ಬಹುಶಃ ಇದಕ್ಕಿಂತ ಬೆಸ್ಟ್ ಕತೆ ಮತ್ತೊಂದು ಸಿಗೋದಿಲ್ಲ. ಒಂದಕ್ಕೊಂದು ಏನು ಎಳೆ ಸೇರಿಸ್ಕೊಂಡು ಬೆಳೆಸಿಬಿಟ್ರು. ಇಡೀ ಸಮಾಜವನ್ನು ಮೂರ್ಖರನ್ನಾಗಿಸಿದ್ರಲ್ಲ ಅಜಿತ್. ನಾವೆಲ್ಲರೂ ಮೂರ್ಖರಾದ್ವಲ್ಲ. ಒಂದು ಹಂತದವರೆಗೆ ಸೌಜನ್ಯ ಸಾವು ಹೀಗಾಗಿರ್ಬೋದು ಅಂತ ನಂಬುವ ಮಟ್ಟಿಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಗೌರವ ಇದೆ, ಅವ್ರ ಪರಿವಾರದವ್ರು ಯಾರೋ ಮಾಡಿರ್ಬೋದೇನೋ, ಅಕ್ಕಪಕ್ಕದವ್ರು ಯಾರೋ ಮಾಡಿರ್ಬೋದೇನೋ ಅಂತ ನಮ್ಮ ನಡುವಿನ ಹೋರಾಟಗಾರರು ಮಾತಾಡಿಕೊಳ್ಳುವ ಮಟ್ಟಿಗೆ ನಂಬಿಸ್ಬಿಟ್ರಲ್ಲ. ಡೋಂಟ್ ಯು ಥಿಂಕ್ ಇದು ನನ್ನ ಶ್ರದ್ಧೆಯ ಮೇಲೆ ಮಾಡಿರುವಂತ ಆಘಾತ? ನೀವು ಅದನ್ನೇ ತಪ್ಪು ತಿಳ್ಕೊತಾ ಇದ್ದೀರಿ ಅಂತ ವಾದ ನೋಡ್ರಿ. ನಾವು ಅಣ್ಣಪ್ಪನ ಭಕ್ತರು, ನಾವು ಮಂಜುನಾಥನ ಭಕ್ತರೇ ಅಂತ ಹೇಳ್ತಾರೆ. ಅವರು ಮಾತೆತ್ತಿದ್ರೆ ಅಣ್ಣಪ್ಪ ಮಂಜುನಾಥ ಅಂತಾನೆ ಅನ್ನೋದು. ಅವ್ರಿಗೆ ಅಬ್ಜೆಕ್ಷನ್ ಇರೋದು ಒಂದು ಜೈನ ಕುಟುಂಬ ಹಿಂದೂ ದೇವಸ್ಥಾನವನ್ನು ಮ್ಯಾನೇಜ್ ಮಾಡ್ತಾ ಇರೋದರ ಬಗ್ಗೆ ಮತ್ತು ಅವರ ದಬ್ಬಾಳಿಕೆಗಳ ಬಗ್ಗೆ ಅಬ್ಜೆಕ್ಷನ್ ಅಂತೇವ್ರು. ಅಲ್ಲ, ಯಾವುದು ದಬ್ಬಾಳಿಕೆ, ಯಾವುದನ್ನು ದಬ್ಬಾಳಿಕೆ ಅಂತ? ನೂರಾರು ಶೋಗಳು. ನೀವು ಹೇಳಿದ್ದೆಲ್ಲ ದಬ್ಬಾಳಿಕೆ. ನಾನೇ ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಇಡೀ ಸಮಾಜಕ್ಕೆ ನಂಬಿಸಿದ್ರು. ನೀವು ಬೆಳ್ತಂಗಡಿಗೆ ಹೋಗಿ ಜನ ಮಾತನಾಡ್ತಾರೆ, ನೀವು ಉಜಿರೆಗೆ ಹೋಗಿ ಜನ ಮಾತನಾಡ್ತಾರೆ ಇವ್ರ ವಿರುದ್ಧ, ಇವ್ರ ಪರವಾಗಿ ಯಾರೂ ಇಲ್ಲ ಅಂತ. ನಾನು ಕೊರಗಜ್ಜನ ಕಾರ್ಯಕ್ರಮದಲ್ಲಿ ನಿಂತು ಯಾವುದೋ ಒಬ್ಬ ಮುಸ್ಲಿಂ ಮಾಡಿರುವಂತ ವಿಡಿಯೋ ನೋಡಿ ನಮ್ಮ ದೇವಸ್ಥಾನದ ಬಗ್ಗೆ ಅಪನಂಬಿಕೆ ಬೆಳೆಸಿಕೊಳ್ಳುವಟ್ಟು ನಮ್ಮ ಶ್ರದ್ಧೆ ವೀಕ ಅಂತ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಏನು ಹೇಳಿದ ಗೊತ್ತಾ? ನೀನು ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ಹೊಡಿತೀನಿ ಅಂತ. ಈ ಪ್ರಶ್ನೆ ನನ್ನ ಎದುರುಗಡೆ ಬಂತು. ನೀನು ಕಾಲಿಟ್ಟು ನೋಡೋಣ. ಯಾಕೆ ಅಂತಂದ್ರೆ ಜನನು ನಂಬ್ಕೊಂಡಿದ್ರು ಉಜಿರೆಯಲ್ಲಿ ಇವ್ರ ಪರವಾಗಿ ಯಾರೂ ಇಲ್ಲ, ಧರ್ಮಸ್ಥಳದ ಪರವಾಗಿ, ಹೀಗಾಗಿ ಉಜಿರೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಜಿತ್, ನಾನು ಉಜಿರೆಗೆ ಹೋಗಿ ಕಾರ್ಯಕ್ರಮ ಮಾಡಿದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಪಕ್ಕದಲ್ಲಿ ಹತ್ತಿರದಲ್ಲಿ ಕಾರ್ಯಕ್ರಮ ಮಾಡಿದಾಗ 5,000 ಜನ, ಏನು ಗಾಡಿಯಲ್ಲಿ ಕರ್ಕೊಂಡು ಬಂದವರಲ್ಲ, 5,000 ಜನ ನಾನು ನಿಂತ್ಕೊಂಡು ಆ ವೇದಿಕೆಯ ಮೇಲೆ ಈ ನಡೀತಾ ಇರುವಂತ ಅನ್ಯಾಯವನ್ನ ಪ್ರಶ್ನಿಸಿದಾಗ ಜನ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರಲ್ಲ. ಯಾರವರು? ಉಜಿರೆ ಅಂತ ಜಾಗದಲ್ಲಿ 5,000 ಜನ ಹೆಂಗ್ ಸೇರ್ತಾರೆ? ನಾನು ಕೇಳಿದೆ ಕೆಲವರನ್ನ, ನೀನ್ ಯಾಕಯ್ಯ ಬೀದಿಗೆ ಬರೋದಿಲ್ಲ ಅಂತ. ನಮಗೊಂದು ನೇತೃತ್ವ ಬೇಕು ಅಷ್ಟೇ, ನಾವು ಬರ್ಲಿಕ್ಕೆ ತಯಾರಿದ್ದೀವಿ. ಆದರೆ ಇವರುಗಳ ಹೊಲಸು ಬಾಯಿಗೆ ಅಂಜಿ ಸುಮ್ಮನೆ ಈಗಲೂ ಹೇಳ್ತಾರೆ ಹೊಲಸು ಬಾಯಿ. ಅಂಡ್ ಯು ಹ್ಯಾವ್ ಸೀನ್ ಅವ್ರ ಬಾಯಿಗಳು ಹೆಂಗಿವೆ ಅಂತ. ಅದು ಬಚ್ಚಲು ಬಾಯಿ, ಮಾತು ತೆಗೆದ್ರೆ ಹೊಲಸು. ಯಾರನ್ನು ಬಿಟ್ಟಿದ್ದಾರೆ? ಅವ್ರು 3 ಹಂತದ ಟಾರ್ಗೆಟ್ ಅಜಿತ್. ಯಾರನ್ನು ಮಾಡಬೇಕಾಗಲು? ಮೊದಲು ಅತ್ಯಂತ ಕೆಟ್ಟ ಪದಗಳಲ್ಲಿ ನಿಂದಿಸ್ಬಿಡೋದು. ನೀವು ಅವ್ರ ಪರವಾಗಿ ಬಂದ ತಕ್ಷಣ ಅಜಿತ್ ಹಾಗೆ, ಅಜಿತ್ ಹೀಗೆ, ಚಕ್ರವರ್ತಿ ಹಾಗೆ ಹೀಗೆ ಅಂತ ಮೊದಲು ಕೆಟ್ಟ ಪದಗಳಲ್ಲಿ ಬೈಯೋದು. ಕೆಟ್ಟ ಪದಗಳನ್ನು ಕೇಳಿ ರೂಢಿ ಇಲ್ಲದ ಕಿವಿಗಳಲ್ಲ ನಾವು. ತಕ್ಷಣ ಏನ್ ಮಾಡ್ತೀವಿ, ಯಾಕಪ್ಪ ಈ ಸಹವಾಸ ಅಂತ ಆಚೆ ಬರ್ತೀವಿ. ಸೆಕೆಂಡ್ ಸ್ಟೇಜ್ ಇದೆ, ದುಡ್ಡು ತಗೊಂಡಿದ್ದಾರೆ ಅಂತ. ಐ ಆಮ್ ಡ್ಯಾಮ್ ಶ್ಯೂರ್ ಸೂಟ್ಕೇಸ್ ಬಂದಿದೆ. ಅಜಿತ್ಗೆ ಪೇಮೆಂಟ್ ಆಗಿದೆ, ಚಕ್ರವರ್ತಿಗೆ ಪೇಮೆಂಟ್ ಆಗಿದೆ, ವಸಂತ್ ಗಿಳಿಯಾರ್ಗೆ ಪೇಮೆಂಟ್ ಆಗಿದೆ, ಕಿರಿಕೀರ್ತಿಗೆ ಪೇಮೆಂಟ್ ಆಗಿದೆ. ಯಾರ್ಯಾರು ಸತ್ಯದ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಸರಿಯಾದ ದಿಕ್ಕಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ಲಿ ಅಂತ ಕೇಳ್ತಾರೋ ಅವ್ರಿಗೆಲ್ಲ ಧರ್ಮಸ್ಥಳ ಪೇಮೆಂಟ್ ಮಾಡಿದೆ. ನನಗೀಗ ಆಶ್ಚರ್ಯ ಅಂತಂದ್ರೆ ಉಜಿರೆಯಲ್ಲಿ 5,000 ಜನ ಸೇರಿದ್ರಲ್ಲ, ಎಷ್ಟು ಜನಕ್ಕೆ ಪೇಮೆಂಟ್ ಆಗಿದೆ? 3ನೇ ಪ್ರಶ್ನೆ, ಇಲ್ಲಿಗೂ ಬಗ್ಲಿಲ್ಲ ಅಂತಾದ್ರೆ 3ನೇದು ಏನ್ ಮಾಡ್ತಾರೆ ಗೊತ್ತಾ? ನಿಮ್ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್. ನೀವು ಒಂದು ಹೆಣ್ಣು ಮಗಳ ಬದುಕನ್ನು ಉಳಿಸ್ತೀರಿ ಅಂತ ಬಂದವರು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾ ಇನ್ನೊಂದು ಹೆಣ್ಮಗಳ ಬದುಕನ್ನು ನಾಶ ಮಾಡೋದಲ್ಲ. ಅದು ಯಾವ ಹೆಣ್ಮಗಳೋ ಏನೋ, ಅವಳಿಗೆ ಏನು ಸಂಬಂಧ ಇತ್ತೋ, ಹೇಗೆ ಬದುಕಿದ್ಲೋ, ಒಂದು ಕ್ಯಾರೆಕ್ಟರ್ನೇ ಅಸಾಸಿನೇಟ್ ಮಾಡೋದು ನಿಮ್ದಲ್ಲ. ಆದರೆ ನಿಮ್ಮ ಹೆಸರಿನಲ್ಲಿ ಒಂದು ಹೆಣ್ಣು ಮಗಳ ಬದುಕನ್ನೇ ಧ್ವಂಸಗೊಳಿಸುವ ಪ್ರಯತ್ನ ಅಲ್ಲ. ಅಂಡ್ ನೀವೇನು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು? ವಾಟ್ ರೈಟ್ಸ್ ಯು ಹ್ಯಾವ್? ಸೊ ಈ ಪ್ರಶ್ನೆ ನನಗೆ ಯಾವಾಗಲೂ ಕಾಡುತ್ತೆ. ನೀವು ಸಂತೋಷಿ ಕುರಿತಂತೆ ಮಾತಾಡಿರೋ ಮಾತುಗಳನ್ನು ಕೇಳಬೇಕು. ಅಫ್ಕೋರ್ಸ್ ಕೇಳಬಾರ್ದು, ಬಹಳ ಕೆಟ್ಟದ್ದು. ನಿಷ್ಕಳಂಕವಾಗಿರುವಂತ ಒಂದು ವ್ಯಕ್ತಿತ್ವದ ಮೇಲೆ ಆ ಮನುಷ್ಯ ಪುಂಖಾನುಪುಂಖವಾಗಿ ಹೇಳೋ ಮಾತುಗಳು. ಆಯ್ತು, ಯಾವುದೋ ಹೆಣ್ಣು ಮಗಳ ಜೊತೆಗೆ ಒಂದು ಸಂಬಂಧ ಇದೆ ಅಂತ ಹೇಳಬೇಕಾದಾಗ ಅದು ಯಾವ ಹೆಣ್ಣು ಮಗಳು ಅಂತ ಏನಾದರೂ ಅವನು ಹೊರಗೆ ತರ್ತಾನೆ ಅಂತ. ಅವಳ ಲೈಫಲ್ರಿ
ಒಂದು ಹೆಣ್ಣುಮಗಳ ಲೈಫು, ಆಕೆ ಜೀವನ ಹೇಗಿದೆಯೋ, ಆಕೆ ಏನೂ ಗೊತ್ತಿಲ್ಲದೆ ಮಾತಾಡೋದು, ನೀವು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದ? ಇಂಥವರು ಬೇರೆಯವರ ಕ್ಯಾರೆಕ್ಟರ್ ಬಗ್ಗೆ, ಬೇರೆಯವರ ಅಟ್ರಾಸಿಟಿಗಳ ಬಗ್ಗೆ ಮಾತಾಡೋ ರೈಟ್ಸ್ ಏನಿದೆ ನಿಮಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.